ಬೆಂಗಳೂರಿನಲ್ಲಿ ಜಲಕ್ಷಾಮದ ಸಮಸ್ಯೆಗಳನ್ನು ಎಷ್ಟು ಹೇಳಿದ್ರೂ ಕೂಡ ತೀರ್ತಾ ಇಲ್ಲ. ಕುಡಿಯುವ ನೀರಿನ ಸಮಸ್ಯೆ ಅಂತೂ ವಿಪರೀತ ಬಿಗಡಾಯಿಸಿದೆ. ಕಾಂಗ್ರೆಸ್ ಸರ್ಕಾರ ಕುಡಿಯುವ ನೀರನ್ನ ಕೊಡ್ತಾ ಇಲ್ಲ ಅಂತ ಈಗ ಬಿಜೆಪಿಯವರು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ನಾಡಿದ್ದು ಅಂದರೆ ಮಂಗಳವಾರ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡ. ಸರ್ಕಾರದ ವಿರುದ್ಧ ಬಿಜೆಪಿ ವಾಟರ್ ವಾರ್. ಜಲಕ್ಷಾಮವನ್ನ ಖಂಡಿಸಿ ನಾಡಿದ್ದು ಬೃಹತ್ ಪ್ರೊಟೆಸ್ಟ್. ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ. 4 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀರು ಬರ್ತಾ ಇದ್ದು ಜನ ಹೈರಾಣಾಗಿದ್ದಾರೆ. ಕೆರೆಗಳು ಬತ್ತಿ ಹೋಗಿವೆ. ಟ್ಯಾಂಕರ್ ಮಾಫಿಯಾ ಜೋರಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಅರಾಜಕತೆ ಹೆಚ್ಚಾಗ್ತಾ ಇದೆ. ಜಲಕ್ಷಾಮವನ್ನು ನಿಭಾಯಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತೇಳಿ ಆರೋಪಿಸಿ ನಾಡಿದ್ದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಬಿಜೆಪಿ ಮುಂದಾಗಿದೆ. BWSSB ಚೇರ್ಮನ್ ಅವರನ್ನು ಭೇಟಿ ಮಾಡಿ ನಾವು 3-4 ಮನವಿ ಮಾಡಿತ್ತು. ಅದರಲ್ಲಿ ಒಂದು ಯಾವುದು ಸ್ಟ್ರೆಸ್ಡ್ ಏರಿಯಾಗಳಿದೆ, ನೀರಲ್ಲಿ ಸಮಸ್ಯೆ ಇದೆ ಅಂಥ ಏರಿಯಾಗಳಲ್ಲಿ ತಕ್ಷಣವಾಗಿ ಟ್ಯಾಂಕರ್ನಲ್ಲಿ ನೀರು ಕಳಿಸಿ ಅಲ್ಲಿ ಒಂದು ಮೇಕ್ ಶಿಫ್ಟ್ ಟ್ಯಾಂಕರನ್ನು ಹಾಕಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ. ಒಂದಿಷ್ಟು ಕಡೆ ಈಗ ಟ್ಯಾಂಕರ್ಗಳನ್ನಂತೂ ಇಟ್ಟು ಹೋಗಿದ್ದಾರೆ, ಬಟ್ ಅದನ್ನು ತುಂಬಿಸಿಲ್ಲ ಇನ್ನೂ ಬಂದು. ಒಂದು ಎರಡನೇದು, ಆದಷ್ಟು ಬೇಗ ಯಾವ್ಯಾವ ಕೆರೆಗಳಿದೆ ಆ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿ. ಯಾಕೆಂದರೆ ಕೆರೆ ತುಂಬಿಸಿದ್ರೆ ತಕ್ಷಣದಲ್ಲಿ ಬೋರ್ವೆಲ್ಲಿಗೆ ಅಂತರ್ಜಲ ಮಟ್ಟ ಮೇಲ್ ಬರುತ್ತೆ, ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಅಂತ ಹೇಳಿತ್ತು. ಅದ್ರ ಬಗ್ಗೆ ಸರ್ಕಾರ ಏನು ಮಾಡಿಲ್ಲ. ಐಟಿ ಸಿಟಿಯಲ್ಲಿ ಕೆರೆಗಳು ಬತ್ತಿ ಹೋಗಿದ್ದು ಕೆರೆಗಳಿಗೆ ನೀರನ್ನು ತುಂಬಿಸಬೇಕು. ಸರ್ಕಾರ ಸಿಂಟೆಕ್ಸ್ಗಳಲ್ಲಿ ನೀರನ್ನ ಕೊಡ್ತಾ ಇದೆ ಅಂಥೇಳಿ ಖಾಲಿ ಸಿಂಟೆಕ್ಸ್ ಅನ್ನ ಕೊಡ್ತಾ ಇದೆ. ಸರ್ಕಾರಕ್ಕೆ ಸಲಹೆ ಕೊಟ್ಟರು ಟೀಕೆ ಅಂತಾರೆ ಅಂಥೇಳಿ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರ ಡಿಎಂಕೆ ಓಲೈಕೆಗೋಸ್ಕರ ತಮಿಳುನಾಡಿಗೆ ನೀರು ಬಿಟ್ಟು ಬೆಂಗಳೂರಿಗೆ ನೀರಿಲ್ಲದಂತೆ ಮಾಡಿದೆ ಅಂಥೇಳಿ ಸಂಸದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು ಸಮಸ್ಯೆ ಇರುತ್ತೆ, ನೀವು ತಮಿಳುನಾಡಿಗೆ ನೀರನ್ನು ಹರಿಸಬೇಡಿ, ಇದನ್ನೆಲ್ಲವನ್ನೂ ನಾವು ಸರ್ಕಾರಕ್ಕೆ ಹೇಳಿದ್ವಿ. ಇದು ರಚನಾತ್ಮಕ ಸಲಹೆ. ಅಲ್ಲಿ ಮಿತ್ರ ಪಕ್ಷ ಅಧಿಕಾರದಲ್ಲಿದೆ ಅಂತ ಹೇಳಿ DMKಗೆ ಸಹಾಯ ಆಗಬೇಕು ಅಂತ ಬೆಂಗಳೂರಿಗರನ್ನ ಯೋಚನೆ ಮಾಡ್ದಲೆ, ಬೆಂಗಳೂರಿನ ಕುಡಿಯೋ ನೀರಿನ ಬಗ್ಗೆ ಯೋಚನೆ ಮಾಡ್ದಲೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟು ಇವಾಗ ಬೇಸಿಗೆ ಬಂದಂಥ ಸಮಯದಲ್ಲಿ ವಿರೋಧ ಪಕ್ಷದವ್ರು ನಮಗೆ ಟೀಕೆ ಮಾಡಬೇಡಿ, ಸಲಹೆಗಳನ್ನು ಕೊಡಿ ಅನ್ನುವಂಥ ಮಾತನಾಡಿದ್ರೆ ಹೇಗೆ ಸಾಧ್ಯ? ಒಟ್ನಲ್ಲಿ ನಾಡಿದ್ದು ಜಲಕ್ಷಾಮವನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿತಾ ಇದೆ. ಪ್ರತಿಭಟನೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.